ನಿಜ. ಲಾಸ್ಟ್ ಟೈಮ್ ಸ್ವಾಮಿರವರು MLA ಆದಾಗ ಇನ್ನೂರು ಮಂಜಾತ್ ಆದಾಗ ನಮ್ಮನ್ನು ಕೈಬಿಟ್ಟಿತ್ತು. ದಯವಿಟ್ಟು ಈ ಸರಿ ಆಗ್ಬಾರ್ದು. ಆ ಬೇಂಪಲ್ ನಗರ ಇದೆಯಾ 1,18,000 ನಗರ ಹೋಗ್ಲಿ ಈ 30 ಗ್ರಾಮ ಪಂಚಾಯತ್ ಹೋಗ್ಬಿಟ್ಟಂತೆ. ಕ್ಷೇತ್ರವನ್ನು ನಾವು ಕಳ್ಕೊಂಡ್ವಿ. ಮನೆಯಲ್ಲಿ ಕೂತವರಿಗೆ ನಾವೇನು ಕಳ್ಕೊಂಡಿದ್ದೀವಿ ಅಂತ ಗೊತ್ತಾಗಲಿಲ್ಲ. ಇವತ್ತು ಹೊಸನಗರ ಕ್ಷೇತ್ರ ಹೋದ್ರೆ ಆ ಕ್ಷೇತ್ರ ಮತ್ತೊಮ್ಮೆ ಪಡೆಯೋದಕ್ಕೆ ಎಷ್ಟು ದುಡ್ಡಾದ್ರೂ ಸಂಗ್ರಹ ಆಗುತ್ತೆ ಸರ್. ನಿಮ್ಮ ಜೊತೆಗೆ ನಿಮ್ಮ ಸ್ವಾಮಿಗಳ ನೇತೃತ್ವದಲ್ಲಿ ನಾವೆಲ್ಲರೂ ಕೂಡ ಹೋರಾಟ ಮಾಡಕ್ಕೆ ತಯಾರಿದ್ದೇವೆ. ಇವತ್ತು ನಮಗೆ ನಾವು ಸಿಗ್ನೋರ್ ಚೆಂಡು, ಒಂದ್ ಬದಿ ತೀರ್ಥಹಳ್ಳಿಯವರು, ಒಂದ್ ಬದಿ ಸಾಗರದವರು. ಈ ತರ ಕ್ಷೇತ್ರದ ಮಾಡ್ಬಿಟ್ಟು ಆದ್ರೆ ಹೊಸನಗರ ಮಾತ್ರ ಯೂನಿಟ್ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. 5 ಡ್ಯಾಮ್ ಕಟ್ಕೊಂಡಿದ್ದೀವಿ. ಅರಣ್ಯ ಇಲಾಖೆ ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ಹೊಸನಗರ ತಾಲೂಕಿಗೆ ಕ್ಷೇತ್ರ ಬೇಕೇ ಬೇಕು ಅಂತಕ್ಕಂಥ ಶಾಸಕ MLA ಕ್ಷೇತ್ರ ಬೇಕು. ಅವರಿಗೆ ಬಿಟ್ಟವರು ಸಾಕಾಗಿದೆ. ಅವ್ರಿಗೆ ಈ ತಾಲೂಕು ಬಿಟ್ಟು ಹೋಗ್ಬಿಟ್ಟು ಸಾಕಾಗಿದೆ. ಯಾರೋ ಹೊರಗಡೆ ಬಂದು MLA ಆದ್ರೆ ಜಾಸ್ತಿ. ನಾನು ಶಿವಮೊಗ್ಗದವರೆಗೂ ನಾನು ಕಾಲಡಿಯಿಂದ ಬರ್ತೇನೆ. ನಮ್ಮ ಅಣ್ಣವರು ಎದ್ದಿದ್ದು ಹೇಳ್ತಿದ್ರು, ನಗರ ಬಿಟ್ಟಾಗ ಅವ್ರಿಗೆ ಬೇಜಾರದ ಸಂಗತಿ. ಯಾಕಂದ್ರೆ ಹೊಸನಗರ ತೀರ್ಥಹಳ್ಳಿ ವ್ಯವಸ್ಥೆಗಳಿಗೆ ಹೋಗಿರುವಂತಹ ವ್ಯವಸ್ಥೆ. ಆದ್ರೆ ನಗರ ಅಂತಂದ್ರೆ ಹೊಸನಗರ ಈಗ ತಾಲೂಕಾಗಿರುವಂಥದ್ದು. ಮೊದಲಿಗೆ ನಮ್ಮನ್ನು ಆಳಿದವರು ಯಾರು ಅಂದ್ರೆ ನಗರದವರೇ. ಇಂತಕ್ಕಂಥ ಮ್ಯಾಪಿಂಗ್ ಮಾಡೋದು, ಆ 2 ಹೋಬಳಿನ ಸೇರಿಸ್ಕೊಂಡು ಮಾಡಿ. ಹೊಸನಗರ ತಾಲೂಕು ಮ್ಯಾಪ್ ನಿಮ್ಮ ಹತ್ರ ಇದೆ, ಗೂಗಲಲ್ಲಿ ಇದೆ. ಗೂಗಲಲ್ಲಿದೆ. ಬದಲಾದ ಸನ್ನಿವೇಶದಲ್ಲಿ 10 ವರ್ಷಕ್ಕೆ ಮತ್ತೊಂದು ಕ್ಷೇತ್ರ ವಿಂಗಡಣೆ ಇವತ್ತಿನ ಸರ್ಕಾರಗಳು ಯಾವ ನಿರ್ಧಾರ ಬೇಕೋ ತಗೋಬಹುದು. 10 ವರ್ಷಕ್ಕೆ ಮತ್ತೆ ಕ್ಷೇತ್ರ ವಿಂಗಡಣೆ ಬಂತು ಅಂದ್ರೆ ಇದೇ ಹಾರನಹಳ್ಳಿ ಅವರು ಇದೇ ಕುಂಚರು ಇಲ್ಲ ನಮಗೆ ಇದು ದೂರ ಆಗ್ತದೆ, ನಮ್ಗೆ ಆ ಕಡೆ ಕೊಡ್ಲಿ ಅಂತ ಕೇಳಿದ್ರೆ ಮತ್ತೆ ಅತಂತ್ರ ಆಗ್ತದೆ. ಎಷ್ಟು ಹರಿತವಾಗಿದೆ ಅಂತ ಕೇಳಿದ್ರೆ ಯಾವುದೇ ಜನಪ್ರತಿನಿಧಿ ಆದ್ರೂ ಕೂಡ ಹೊಸನಗರ ಕ್ಷೇತ್ರ ಬಗ್ಗೆ ಮಾತಾಡಬೇಕು ಯೋಚನೆ ಮಾಡಬೇಕು. ಯಾವುದೇ ಕಾರಣದಿಂದ ಹೊಸನಗರ 4 ಹೋಬಳಿನ ಡಿವೈಡ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಒಬ್ಬರೇ. ನಾವಾದರೂ ಸುಮ್ಮನೆ ಕೂತಿಲ್ಲ, ಆದರೂ ಕೂಡ ಈ ಕ್ಷೇತ್ರದ ಋಣ ನಮ್ಮ ಮೇಲೆ ಇದೆ, ಅದನ್ನು ತೀರ್ಸೋದಕ್ಕಾಗೋದಿಲ್ಲ. ಹೊಸನಗರ ಕ್ಷೇತ್ರ ಏನಾಗಿದೆ ಅಂದರೆ ಮಲತಾಯಿ ಧೋರಣೆಗಳು. ಮಾಡಿರ್ತಕ್ಕಂಥ ಈ ಒಂದು ಸೈಕಲ್ ಜಾಥಾ 29ನೇ ತಾರೀಕು ಅಂತಿಮವಾಗಿ 30ನೇ ಗ್ರಾಮ ಪಂಚಾಯಿತಿಯಾಗಿ ಮೇಲಿನ ಬಸ್ಸಿಗೆ ಗ್ರಾಮ ಪಂಚಾಯಿತಿಯಲ್ಲಿ ಬಂದು ನಾವು ನಿಂತಿದ್ದೇವೆ. ಆ 10 ದಿನಗಳ ನಡುವೆ ಸುಖ ಕಷ್ಟ ದುಃಖಗಳ ನಡುವೆ ಎಲ್ಲ ನಮ್ಮದು ಪ್ರಯಾಣವನ್ನು ಸಾಗಿ ಬಂದಿದೆ. ಆದರೆ ಒಂದು ಬಹಳ ಸಂತೋಷ ಅಂದರೆ ಎಲ್ಲ 30 ಗ್ರಾಮ ಪಂಚಾಯಿತಿಗಳನ್ನು ಸಮೇತ ಅಭೂತಪೂರ್ವವಾಗಿ ಒಂದು ಬೆಂಬಲವನ್ನು ಕೊಟ್ಟಿದ್ದಾರೆ. ನಮಗೆ ಹೋದಾಗ ಎಷ್ಟು ಜನಸಂಖ್ಯೆ ಇದ್ದಾರೆ ಅನ್ನೋದು ಮುಖ್ಯ ಅಲ್ಲ, ಅಲ್ಲಿದ್ದಾಗ ಎಷ್ಟು ಜನ ಇದ್ದರು, ಅವರು ಯಾವ ರೀತಿ ನಮಗೆ ಸ್ವಾಗತವನ್ನು ಮಾಡಿದವರು, ಯಾವ ರೀತಿ ಬೆಂಬಲವನ್ನು ಕೊಟ್ಟಿದ್ದಾರೆ ಅನ್ನೋದು ನಾವು ಅಷ್ಟನ್ನು ಕಂಡಿದ್ದೇವೆ. 60, 70, 80 ಸಾವಿರ ಜನಸಂಖ್ಯೆಗೆ ಒಂದೊಂದು ಕ್ಷೇತ್ರವನ್ನು ಮಾಡಿದ್ದಾರೆ. ಆ ಕ್ಷೇತ್ರದಲ್ಲೆಲ್ಲ ಅಭಿವೃದ್ಧಿ ಕಂಡಿದೆ. 28ರಲ್ಲಿ ನಡೀತಕ್ಕಂಥ ಕ್ಷೇತ್ರ ವಿಂಗಡಣಾ ಸಮಿತಿಯ ಮುಂದೆ ನಗರ ಹೋಬಳಿ ಹೊಸನಗರ ತಾಲೂಕಿನಲ್ಲಿ 5 ಡ್ಯಾಮ್ಗಳಿಂದ ನಾವು ಭೂಮಿಯನ್ನು ಕಳ್ಕೊಂಡಿದ್ದೇವೆ. ವನ್ಯಜೀವಿ ಅಭಯಾರಣ್ಯಗಳಿದ್ದಾವೆ, ಗುಡ್ಡ ಗಾಡು ಪ್ರದೇಶಗಳಿದ್ದಾವೆ, ಇತ್ಯಾದಿ. ಇದನ್ನೆಲ್ಲ ಮುಂದಿಟ್ಕೊಂಡು ಹೋದಾಗ ಮತ್ತೆ ಕಾನೂನು ತಜ್ಞರನ್ನ ಒಳಗೊಂಡಂಥ ಸಮಿತಿಯನ್ನು ಹೊಸನಗರ ತಾಲೂಕಿನಲ್ಲಿ ರಚಿಸಿಕೊಂಡು ಹೋರಾಟ ಮಾಡಿದಾಗ ಅಲ್ಲಿ ಯಶಸ್ವಿ ಆಗಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ನಮ್ಮ ಅನಿಸಿಕೆ. ಈ ಒಂದು ಕ್ಷೇತ್ರ ಏನಾದರೂ ನಾಳೆ ಆದರೆ ನಾವಿಲ್ಲ ಜನಸಾಮಾನ್ಯ MLA ಕ್ಯಾಂಡಿಡೇಟ್ ಆಗಿ ಬರಲ್ಲ. ಕಲ್ಗೌಡ ರತ್ನಾಕರು, ಸ್ವಾಮಿರಾವು, ಚಂದ್ರಮೌಳಿಗೌಡರು, ಸುಬ್ರಹ್ಮಣ್ಯ ಇಂಥವ್ರು ಯಾರು ಅಥವಾ ಇವ್ರು 8 ಯಾರು MLA ಆಗ್ಲಿಕ್ಕೆ ಸಾಧ್ಯ ಬಿಟ್ಟರೆ ನಾನು 400 ಕಿಲೋಮೀಟರ್ ಸೈಕಲ್ ಹೊಡ್ಕೊಂಡ್ಬಂದ್ರೆ ನಾನೇನು ಇಲ್ಲಿ MLA ಆಗಕ್ಕೆ ಆಗಲ್ಲ. ಪಂಚಾಯತಿಯನ್ನು ಸೈಕಲ್ನಲ್ಲಿ ತೆರಿಗೆ ಇವತ್ತಿನ ದಿವಸ ಅವರ ಸಮ್ಮುಖದಲ್ಲೇ ಮುಕ್ತಾಯ ಸಮಾರಂಭನ ಮಾಡಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಏನಾದರೂ ಧನ್ಯವಾದನ ಅರ್ಪಿಸಲೇಬೇಕಾಗುತ್ತೆ.
ಶೆಟ್ರೆ. 5 ಡ್ಯಾಮ್ ಕಟ್ಕೊಂಡಿದ್ದೀವಿ. ಅರಣ್ಯ ಇಲಾಖೆ ನಮ್ಮನ್ನು ಬದುಕಕ್ಕೆ ಬಿಡ್ತಾ ಇಲ್ಲ. ನಿರಂತರ ಜ್ಯೋತಿ ಎಲ್ಲ ಜಿಲ್ಲೆಯಲ್ಲಿ ಇದೆ, ನಮ್ಮ ತಾಲೂಕಲ್ಲಿ ಮಾತ್ರ ಇಲ್ಲ. ನಿರಂತರ ಜ್ಯೋತಿ. ಹಾಗಾಗಿ ಹೊಸನಗರ ತಾಲೂಕಿಗೆ ಕ್ಷೇತ್ರ ಬೇಕೇ ಬೇಕು ಅಂತಕ್ಕಂಥ ಶಾಸಕರು, MLA ಕ್ಷೇತ್ರ ಬೇಕು. ತೀರ್ಥಹಳ್ಳಿ ಕ್ಷೇತ್ರ ಶಾಸಕರಿದ್ದಾರೆ, ಸಾಗರ ಕ್ಷೇತ್ರ ಶಾಸಕರಿದ್ದಾರೆ. ಸ್ವಾಮಿನಾರು ಹೇಳಿದ್ರು, ಕೋಣ ನೀರುಗಳಲ್ಲಿ ಎತ್ತು ಮೇಲೆ ನಿಂತಿರ್ತದೆ, ಕೆಲವು ಸಂದರ್ಭ ಆಗ್ತದೆ ಅಂತ. ಕ್ಷೇತ್ರಗಳೆಲ್ಲ ಮರುವಿಂಗಡಣೆ ಮಾಡಿದ್ದಾರೆ. ಈಗ ನಮ್ಮ ಹೊಸನಗರ ಜಿಲ್ಲಾ ಪಂಚಾಯತಿ ಕ್ಷೇತ್ರ 3 ಇತ್ತು, ಈಗ 5 ಆಗಿದೆ. ಅಸಾಧ್ಯ ಯಾವುದಿಲ್ಲ, ಎಲ್ಲವೂ ಸಾಧ್ಯ. ಹಾಗಾಗಿ ಈಗ 5 ಆಗಿದೆ. ನಮ್ಮ ಕ್ಷೇತ್ರನೂ ಒಂದು MLA ಕ್ಷೇತ್ರ ಜಾಸ್ತಿ ಆಗುತ್ತೆ. ಹೋರಾಟಕ್ಕೆ ನಾವು ಕಳ್ಕೊಂಡಿರೋದಕ್ಕೆ ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡೋಣ, ಹೊಸನಗರದಲ್ಲಿನೇ ಮೀಟಿಂಗ್ ಮಾಡೋಣ. ಮೀಟಿಂಗ್ ಮಾಡಿ ಒಂದು ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡಿದ್ರೆ ಮಾತ್ರ ಏನಾದರೂ ಇದಕ್ಕೆ ಯಶಸ್ಸನ್ನು ಕೊಡೋದಕ್ಕೆ ಸಾಧ್ಯ ಇರುವಂಥದ್ದು. ಇಲ್ಲ ಅಂದ್ರೆ ನಾವು ಕರ್ನಾಟಕ ಸೆಕ್ಟರ್ ಹಾಗೆ ನಾವು ಒಬ್ಬರು ಏಕಾಂಗಿಯಾಗಿ ಹೋರಾಟ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅವ್ರ ಊರಲ್ಲಿ ಸುಮ್ಮನೆ ಅವರ ಅಂತ ಅಂದ್ರೆ ಪಂಚಾಯತಿಯಲ್ಲಿ ಒಂದು ಸಮಸ್ಯೆ ಆಗುತ್ತೆ. ಸಮಸ್ಯೆ ಆಗಿರುವಂತ ಸಂದರ್ಭದಲ್ಲಿ ಮರ ಹತ್ತಿ ಕೂತಿದ್ರು. ಇಡೀ ದಿನ ಮರ ಹತ್ತಿ ಕೂತ ಒಂದು ಸಮಸ್ಯೆ ಬಗೆಹರಿಸಲಿಲ್ಲ, ಮರದಲ್ಲಿ ಕೆಳಗೆ ಇಳಿದಿಲ್ಲ. ರೋಡಿನ ಸಮಸ್ಯೆ ಬಂದಿರುವಂತ ಸಂದರ್ಭದೊಳಗ ಅವರು ನೀರು ಮಳೆ ಆಗಿರುವಂತಹ ನೀರು ಬಿದ್ದಿತ್ತು. ಆ ನೀರಿನ ಚರಂಡಿಯಲ್ಲಿ ಕೂತು ಹೋರಾಟ ಮಾಡಿ ಅವನ ಹೋರಾಟ ವಿಶೇಷವಾಗಿ ಇರ್ತವೆ. ಅವನ ಪರಿಕಲ್ಪನೆ ವಿಶೇಷವಾಗಿ ಇರ್ತೈತಿ. ಆದ್ರೆ ಅವನ ಹೋರಾಟಕ್ಕೆ ನಾವು ನಿಜವಾಗ್ಲೂ ಧನ್ಯವಾದವನ್ನೇ ಹೇಳುವಂಥದ್ದು. ಮುಂದಿನ ಹೋರಾಟ ಏನಾಯಿತು ಸಮೇತವಾಗಿ ನಮ್ಮ ಮಠದ ವ್ಯವಸ್ಥೆಯಲ್ಲಿ ನಮ್ಮಿಂದ ಏನು ಬೇಕಲ್ಲ ಅದಕ್ಕೆಲ್ಲದಕ್ಕೂ ಸಹಿ ಯಾವಾಗ ಕರಿತೀರಿ. ರಾತ್ರಿ 12ಕ್ಕೆ ಕರೆದ್ರು ಕ್ಷೇತ್ರದಿಂದ ಕೆಲಸ ಬರ್ರಿ ಸ್ವಾಮೀಜಿ ಅಂದ್ರೆ ಖಂಡಿತವಾಗಿ ನಾನು ಬಂದು ನಿಂತ್ಕೊಳ್ತೀನಿ ಅಂತ. ಯಾಕೆಂದ್ರೆ ಈ ಭಾಗದ ಈ ನೆಲದ ಅನ್ನ, ಅರಿವು, ಆಶ್ರಯಗಳನ್ನ, ಜಲವನ್ನ ನಾನು ಸ್ವೀಕಾರ ಮಾಡ್ತಾ ಇದ್ದೀನಿ. ಈ ನೆಲಕ್ಕಾಗಿ, ಇಲ್ಲಿ ಜಲಕ್ಕಾಗಿ ನಾನು ಇರುವವರೆಗೂ ಸಮೇತವಾಗಿ ಹೊಸನಗರದೊಳಗೆ ಯಾವುದೇ ಜಾತಿ ಇರಲಿ, ಯಾವುದೇ ಮತ ಇರಲಿ, ಯಾವುದೇ ಪಂಥ ಇರಲಿ, ಅದಕ್ಕೆ ಬಂದು ನಿಲ್ಲುವಂತ ಕೆಲಸವನ್ನ ಮಾಡ್ತೀವಿ. ಯಾಕೆ ಅಂತಂದ್ರೆ ನಾವು ಪಕ್ಕಾ ಬಸವಣ್ಣನ ಸಿದ್ಧಾಂತದಿಂದ ಬಂದಂಥವ್ರು. ಮೊದಲು ಬಿದ್ದವರು ನಿರ್ತವರು ಶುದ್ಧ ಮಾನವ ಧರ್ಮ ಅನ್ನುವಂಥದ್ದು. ಯಾರು ಕೆಳವರ್ಗದವರು ಇರ್ತಾರ, ಯಾರು ವ್ಯವಸ್ಥಿತವಾಗಿ ತೊಂದರೆ ಒಳಗಿರ್ತಾರ, ಅವರ ನೋವಿಗೆ ಸ್ಪಂದಿಸುವಂತಹ ಮನೋಭಾವನೆಯನ್ನು ಇಟ್ಟುಕೊಂಡು ಬದುಕುವಂತಹ ಇಲ್ಲಿ ಅವರ ಈ ಭಾಗದಲ್ಲಿದ್ದಾಗ ಇವ್ರು ಮಾಡಿರೋ ಕೆಲಸಗಳು ಸಾಕಷ್ಟು ಇದ್ದಾವೆ. ಅವ್ರಿಗೆ ಖುಷಿ ಇದೆ ಹೊಸನಗರ ಕ್ಷೇತ್ರ ಆದರೆ. ಆ 2 ಹೋಬಳಿನೂ ಸೇರಿಸಿದೆ. ಇನ್ನೂ ಕಡಿಮೆ ಆಯಿತು ಅಂದರೆ ಹೊರನಳ್ಳಿ ಹೋಬಳಿನೂ ಸೇರಿಸ್ಕೊಳ್ತೀವಿ. ಆದರೆ ಯಾವುದೇ ಕಾರಣದಿಂದ ನಗರ ಹೋಬಳಿ ಬಿಟ್ಟು ಹೋಗಬಾರ್ದು ಅನ್ನೋದು ನಮ್ಮ ಉದ್ದೇಶ. ಯಾಕೆಂದರೆ ಅವರು 50 ವರ್ಷದಿಂದ ಹೋರಾಟ ಮಾಡಿದ್ದಾರೆ. ನಗರ ಹೋಬಳಿನ ಯಾವ ಕಾರಣದೂ ನಾವು ಹೊರಗಡೆ ಬಿಡಬಾರ್ದು ಅನ್ನೋದು ನಮ್ಮ ಉದ್ದೇಶ ಇದೆ. ಅದಕ್ಕೆ ನಾನು ಪತ್ರಿಕೆಯಲ್ಲಿ ಸಹ ಮ್ಯಾಪಿಂಗ್ ಎಲ್ಲ ಮಾಡಿ, ನೀವು ಬೇಕಾದ್ರೆ ತೊಗೊಂಡಿದ್ದೆ ಮ್ಯಾಪಿಂಗಲ್ಲಿ ಎಲ್ಲ ಮಾಡಿದ್ದೀನಿ. ಈಗ ಇದಕ್ಕೆ ಒಬ್ಬರನ್ನ ನೇಮಕ ಮಾಡಿದ್ದೀನಿ. ಈ ಥರ ಕ್ಷೇತ್ರದ ಮಾಡಿಬಿಟ್ಟು ಇದಕ್ಕೆ ಆಯ್ನೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಆಯ್ನೂರಿನಲ್ಲಿ ಎಷ್ಟು ಜನ ಇದ್ದಾರೆ, ಕುಂಸಿಲಿ ಎಷ್ಟು ಜನ, ಹುಳಿ ಎಷ್ಟು ಜನ ಇದ್ದಾರೆ, ಎಲ್ಲವೂ ಮಾಡಿ ಯಾವ್ಯಾವ ರೀತಿ ಬೇಕಾದ್ರೂ ನಾವು ಮಾಡ್ತೀವಿ. ಆದರೆ ಹೊಸನಗರ ಮಾತ್ರ ಯೂನಿಟ್ ಆಗಿರ್ಬೇಕು ಅನ್ನೋದು ನಮ್ಮ ಉದ್ದೇಶ. ಆ ರೀತಿಯ ಮ್ಯಾಪಿಂಗ್ ಎಲ್ಲ ಆಗಿದೆ. ನಗರ ಇರಬೇಕು. ಅದು ಯಾಕೆಂದ್ರೆ ಎಲ್ಲ ಕಡಿಮೆ ಆಯ್ತು ಅಂದ್ಕೊಳ್ಳೆ ನಮಗೆ ಗಾಜೂರು ಬೇಡ. ಲಾಸ್ಟ್ ಟೈಮ್ ಸ್ವಾಮಿರವರು MLA ಆದಾಗ ಇನ್ನೂ ಆದಾಗ ನಮ್ಮನ್ನು ಕೈ ಬಿಟ್ಟಿದ್ದು. ದಯವಿಟ್ಟು ಈ ಸರಿ ಆಗ್ಬಾರ್ದು. ಆ ಮ್ಯಾಪಲ್ಲಿ ನಗರ ಇದೆಯಾ? ಪತ್ರಿಕೆಗೆ ಕೊಟ್ಬಿಡ್ತೀನಿ. ನಗರ ಇದೆ, ಎಲ್ಲರಿಗೂ ತೋರಿಸಿದ್ದೀನಿ ನಾನೀಗ. ನಗರ ಸೇರಿಸಿಕೊಂಡು 1,18,000 ನಗರ ಹೋಬಳಿ ಈ 30 ಗ್ರಾಮ ಪಂಚಾಯತ್ ಒಳಗೊಂಡಂತೆ ಮ್ಯಾಪಿಂಗ್ ಎಲ್ಲ ಮಾಡಿದೆ. ಕಂಪ್ಯೂಟರ್ ಎಲ್ಲ ಫೀಡ್ ಮಾಡಿದ್ದೀನಿ. ಎಲ್ಲ ಡಾಕ್ಯುಮೆಂಟ್ ಯಾವ ಡೆಲ್ಲಿ ಹೋದ್ರೂ ರಿಜೆಕ್ಟ್ ಮಾಡೋ ರೀತಿ ಇದೆ. ಆ ರೀತಿಯ ವ್ಯವಸ್ಥೆಗಳನ್ನ ನಾವು ಮಾಡಿದ್ದೆವು. MLA ಯಾರಾದರೂ ಆಗಲಿ, ಆದರೆ ಕ್ಷೇತ್ರ ಉಳಿಸ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೆ. ಆದರೆ ಇವತ್ತು ನಮ್ಮ ಈ 5 ಡ್ಯಾಮ್ಗಳು ಆಗಿ ನಮ್ಮನ್ನು ಮುಳಿಸಿ ಈ ಕಸ್ತೂರಿ ರಂಗನ ವರದಿ, ಈ ಫಾರೆಸ್ಟ್ ಇಲಾಖೆ ದಬ್ಬಾಳಿಕೆ, ಇವೆಲ್ಲವನ್ನೂ ನಾವೆಲ್ಲರೂ ಮೆಟ್ಟಿ ನಿಲ್ಲಬೇಕು ಅಂದರೆ ನಮ್ಮ ಕ್ಷೇತ್ರದ MLA ಬಂದು ಹೊಸನಗರ ಒಂದು ಕ್ಷೇತ್ರ ಆದರೆ ಇಲ್ಲಿ 1,18,220 ಜನಸಂಖ್ಯೆ ಇದೆ. 11ನೇ ಇಸ್ವಿಲಿ 11 ಅದು 15% ಆದರೆ ನಮಗೆ ಹೆಚ್ಚಿಗೆ 15% ಆ್ಯಡ್ ಆದರೆ ನಮ್ಮ ಸಿಗ್ತಕ್ಕಂಥದ್ದು ಅಲ್ಲಿಗೆ ಮ್ಯಾಪಿಂಗ್ನು ಸಹ ನಾನು ಮಾಡಿದ್ವಿ. ಇದು ನಮ್ಮ ಮ್ಯಾಪ್. ಇರ್ತಕ್ಕಂಥ ಮ್ಯಾಪಿಂಗ್ ಮಾಡೋದು ಆ 2 ಹೋಬಳಿನ ಸೇರಿಸ್ಕೊಂಡು ಮಾಡಿ. ಹೊಸನಗರ ತಾಲೂಕು ಮ್ಯಾಪ್ ನಿಮ್ಮ ಹತ್ರ ಇದೆ, ಗೂಗಲಲ್ಲಿದೆ. ಗೂಗಲಲ್ಲಿದೆ. ಆ ಗೂಗಲ್ ಓಪನ್ ಮಾಡಿ. ಫಸ್ಟ್ ಪ್ರಿಯಾರಿಟಿ, ಸೆಕೆಂಡ್ ಪ್ರಿಯಾರಿಟಿ. ಇನ್ನೂ ಕಡಿಮೆ ಆದರೆ ಇನ್ನು ಮತ್ತೊಂದು ಹೋಬಳಿ ಬೇಕಾದ್ರೆ ನಾವು, ಆದರೆ ಯಾವುದೇ ಕಾರಣದಿಂದ ಹೊಸನಗರ 4 ಹೋಬಳಿನ ಡಿವೈಡ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ.
ಆಗಿರ್ತಕ್ಕಂಥದ್ದು. ಇನ್ನು ರಿಕ್ವೆಸ್ಟ್ ಸರ್ ಏನ್ ಗೊತ್ತಾ, ನೀವು ಹೇಳಿರ್ತಕ್ಕಂಥ ಎಲ್ಲ ಪಾಯಿಂಟ್ ನಿಮಗೆ ಹೆಡ್ಸ್ ಅಪ್. ಯಾಕಂದ್ರೆ ಈ ರೀತಿ ರಿಪೋರ್ಟ್ ತಯಾರು ಮಾಡಿರ್ತಕ್ಕಂಥದ್ದು ಹೊಸನಗರದ ಇತಿಹಾಸದಲ್ಲಿ ಒಬ್ಬ ರಾಜಕಾರಣಿ ಫಸ್ಟ್ ಟೈಮ್ ಮಾಡ್ತಾರೆ. ಹಾಗಾಗಿ ನೀವು ವೇದಿಕೆಯಲ್ಲಿ ಮಾತಾಡ್ಬೇಕಾದ್ರೆ ನಾವೆಲ್ಲ ರೆಸ್ಪಾನ್ಸ್ ಆಗ್ತಿದ್ವಿ. ಯಾಕಂದ್ರೆ ಇದೇ ಹೋರಾಟ ಅವತ್ತು ಕ್ಷೇತ್ರ ಹೋಗ್ಬೇಕಾದ್ರೆ ಒಂದ್ ವೇಳೆ ಬಂದಿದ್ದಿಲ್ಲ. ಆಮೇಲೆ ಒಂದು ರಿಕ್ವೆಸ್ಟ್ ಏನು ಗೊತ್ತಾ, ನಿಮಗೆ ಹೇಳಿದ್ರಿ ನಗರ 4 ಹೋಬಳಿಗಳು ಬೇರೆ ಕಡೆ ಆಗ್ಬಾರ್ದು, ನಗರ ಹೋಬಳಿಗೆ ಸೇರ್ಲೇಬೇಕು. ಒಂದು ನೀವೀಗ ನಾನು ಹೇಳೋದು ಅಗತ್ಯ ಇದ್ರೆ ಹಾರ್ನಹಳ್ಳಿ ಕುಂಸಿ ತಗೋಬಹುದು ಅಂತ ನೀವು ಹೇಳ್ತಿದ್ದೀರಿ. ನನ್ನ ಪ್ರಕಾರ ಹೇಳಿದ್ರೆ 2000 ಏನು ಅವು ಕ್ಷೇತ್ರ ಹೋಯ್ತು, ಇದೇ ನಮಗೆ ಸಮಸ್ಯೆ ಮಾಡಿತ್ತು. ಆ ಕಡೆ ಇರ್ತಕ್ಕಂಥ ಕ್ಷೇತ್ರದವರು ಸಾಥ್ ಕೊಟ್ಟಿರ್ತಿರ್ಲಿಲ್ಲ, ಈ ಕ್ಷೇತ್ರಕ್ಕೆ ಕೊಟ್ಟಿರ್ಲಿಲ್ಲ. ಒಂದು ಆಮೇಲೆ ಈಗಲೂ ಕೂಡ ನಾವು ಅದೆಲ್ಲ ಸೇರ್ಕೊಂಡು ಮಾಡ್ಬೋದು ಅನ್ನೋ ಆಲೋಚನೆಗೆ ಹೋದ್ರೆ ಎಲ್ಲ ಒಂದ್ ಕಡೆ ಫೇಲ್ಯೂರ್ ಆಗ್ತೀವಿ ಅಂತ ನಂಗೆ ಅನ್ಸುತ್ತೆ. ಒಂದು ಮತ್ತೆ ಹೇಳುತ್ತೆ, ಈಗ ಹೇಳ್ದಾಗೆ ಅಸ್ಸಾಂ ಮಿಜೋರಾಂ ಅಲ್ಲಿ ಆ ಭೂಭಾಗವನ್ನ ಹೆಚ್ಚು ಅದನ್ನ ಸುತ್ತವಾಗಿ ಇಟ್ಕೊಂಡು ಹೊಸನಗರಕ್ಕೆ ಕೊಡಬೇಕು, ಅಥವಾ ಈ ಚೌಕಟ್ಟಿನಲ್ಲಿ 1,20,000 ಎಷ್ಟು ಬರುತ್ತಲ್ಲ 1.5 ಲಕ್ಷಕ್ಕೆ ಕೊಡಬೇಕು ಅನ್ನೋದೇ ನಮ್ಮ ಗುರಿಯಾಗಿರ್ಬೇಕು. ಕೊಡ್ತೀವಿ ಅಂತ ಬಂದಾಗ ಆಲ್ಟರ್ನೇಟ್ ಆಗಿ ಈ ವ್ಯವಸ್ಥೆನ ಅವ್ರು ಮಾಡ್ಕೊಂಡೇ ಮಾಡ್ತಿರ್ತಾರೆ. ಒಂದ್ ವೇಳೆ ನಾಳೆ ಬೈ ಚಾನ್ಸ್ ಒಂದ್ ವೇಳೆ ಇದನ್ನೆಲ್ಲ ಸೇರ್ಕೊಂಡು ಕೊಟ್ಟರು ಅಂತ ತಿಳ್ಕೊಂಡು ಬದಲಾದ ಸನ್ನಿವೇಶದಲ್ಲಿ 10 ವರ್ಷಕ್ಕೆ ಮತ್ತೊಂದು ಕ್ಷೇತ್ರ ವಿಂಗಡಣೆ ಇವತ್ತಿನ ಸರ್ಕಾರಗಳು ಯಾವ ನಿರ್ಧಾರ ಬೇಕೋ ತಗೋಬಹುದು. 10 ವರ್ಷಕ್ಕೆ ಮತ್ತೆ ಕ್ಷೇತ್ರ ವಿಂಗಡಣೆ ಬಂತು ಅಂದ್ರೆ ಇದೇ ಹಾರ್ನಹಳ್ಳಿ ಅವರು ಇದೇ ಕುಂಚರು ಇಲ್ಲ ನಮ್ಗೆ ಇದು ದೂರ ಆಗ್ತದೆ ನಮ್ಗೆ ಆ ಕಡೆ ಕೊಡ್ಲಿ ಅಂತ ಕೇಳಿದ್ರೆ ಮತ್ತೆ ಅತಂತ್ರ ಆಗ್ತದೆ. ಹಾಗಾಗಿ ಹೊಸನಗರ ನೀವು ಫಸ್ಟ್ ಹೇಳಿದ್ರು ಫಸ್ಟ್ ಪ್ರಯಾರಿಟಿ 4 ಹೋಬಳಿ ಇದೆಯಲ್ಲ ಇದನ್ನೇ ಇಟ್ಕೊಂಡು ಇದಕ್ಕೆ ಹಕ್ಕೊತ್ತಾಯ ನಮ್ದು ಚೆನ್ನಾಗಿರ್ಬೇಕು. ಅದಕ್ಕೆ ನಾನು ಈ ಅಭಿಪ್ರಾಯಕ್ಕಾಗಿ ಒಂದು ಮೀಟಿಂಗ್ ಕರೀತೀವಿ. ನಾವು ಓದ್ತೀನಿ ಏನ್ ಚರ್ಚೆ ಮಾಡ್ತೀವಿ, ನಾವು ಏನು ಪೂರ್ಣ ಜನಸಂಖ್ಯೆ ಇರ್ತದೆ, ಪ್ರತಿ ಗ್ರಾಮದ ಜನಸಂಖ್ಯೆ ಇದೆ. ಯಾವುದೇ ಡಾಕ್ಯುಮೆಂಟ್ ಇನ್ನೆಲ್ಲೂ ಹುಡುಕ ಅವಶ್ಯಕತೆ ಇಲ್ಲ. ಅಷ್ಟು ನಾನು ಜಿಲ್ಲಾಧಿಕಾರಿಗಳಿಂದ ನಮ್ಮ ಎಲೆಕ್ಷನ್ ಆಫೀಸರಿಂದ ಇದಕ್ಕೊಬ್ಬರು ನೇಮಕನೇ ಮಾಡಿದ್ದೆ. ನಾನು ಮಾಡಿ ನಾವು ತಗೊಂಡಿನಿ, ಎಲ್ಲ ಡೀಟೇಲ್ಸ್ ಇದೆ. ಅವತ್ತು ನಾವೆಲ್ಲ ಪಾರ್ಟಿಯ ಮೂಲಕ ಒಂದು ಚರ್ಚೆ ಮಾಡಿ ಮೊದಲನೇ ಹೋರಾಟ ಹೊಸನಗರ ಯೂನಿಟ್ 4 ಹೋಬಳಿ ನಮ್ದು ಇದಕ್ಕೆ ಹೋರಾಟ ಮಾಡ್ತಕ್ಕಂಥ ಮನು ಹೋರಾಟ ಎಷ್ಟು ಹರಿತವಾಗಿರೋದು ಅಂತ ಹೇಳಿದ್ರೆ ಯಾವುದೇ ಜನಪ್ರತಿನಿಧಿ ಆದ್ರೂ ಕೂಡ ಹೊಸನಗರ ಕ್ಷೇತ್ರ ಬಗ್ಗೆ ಮಾತಾಡಬೇಕು ಯೋಚನೆ ಮಾಡ್ತಾರೆ. ಎಲ್ಲೋ ಒಂದ್ ಕಡೆ ಸಾಗರದಿಂದ ಬರ್ತಕ್ಕಂಥ ನಮ್ಮ ಶಾಸಕರೇ, ಸ್ಥಳದಿಂದ ಬರ್ತಕ್ಕಂಥ ನಮ್ಮ ಶಾಸಕರೇ, ಎಲ್ಲೋ ಒಂದ್ ಕಡೆ ಸಾಗರ ಕ್ಷೇತ್ರ ಅಂದಾಗ ಸಾಗರನೇ ನಮಗೆ ಮನಸ್ಸಿಗೆ ಬರೋದು, ತೀರ್ಥಹಳ್ಳಿ ಅಂದಾಗ ತೀರ್ಥಹಳ್ಳಿನೇ ಮನಸ್ಸಿಗೆ ಬರೋದು. ಹಾಗಾಗಿ ಅವರೆಲ್ಲ ಆಮೇಲೆ ಇನ್ನೊಂದು ವಿಚಾರ ಹೇಳ್ಬಿಡ್ತೀನಿ, ಈ ಹೋರಾಟಕ್ಕೆ ರಾಘವೇಶ್ವರ ಸ್ವಾಮೀಜಿಯವರ ಬೆಂಬಲ ತಗೊಳ್ತಿದ್ದೀವಿ, ಹುಂಜ ಮಠದ ಸ್ವಾಮೀಜಿಯವರ ಬೆಂಬಲ ತಗೊಳ್ತಾ ಇದೀವಿ, ಮುನಿಗದ್ದೆ ಮಠದ ಸಾನ್ನಿಧ್ಯ ವಹಿಸ್ಕೊಳ್ತಾರೆ. ಆಮೇಲೆ ಮಳ್ಳಿ ಮಠದವರು ಸಹ ನಮಗೆ ಸಹಕಾರ ಕೊಡ್ತೀವಿ ಅನ್ನೋ ಮಾತಾಡಿದ್ದಾರೆ. ಆಮೇಲೆ ಸಾರಂಜಡ್ಡು ಸ್ವಾಮೀಜಿಗಳು ಸಹ ನಮಗೆ ಬೆಂಬಲ ಕೊಡ್ತಕ್ಕಂಥದ್ದಿದೆ. ನಿಟ್ಟೂರು ನಮ್ಮ ಈಡಿಗ ಸ್ವಾಮೀಜಿ ಅವರು ಸಹ ಇದಕ್ಕೆ ಬೆಂಬಲ ಕೊಡ್ತಾರೆ. ಎಲ್ಲ ಮಠಾಧೀಶರುಗಳು ಸಹ ಬೆಂಬಲ ಕೊಡ್ತೀವಿ. ಮತ್ತು ರೈತ ಸಂಘ ಅವ್ರದ್ದು ಸಹ ಬೆಂಬಲ, ಯಾವುದೇ ವ್ಯತ್ಯಾಸ ಇಲ್ದಂಗೆ ಈ ಒಂದು ಹೋರಾಟ ಒಕ್ಕೂಟವನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ. ನಮ್ಮ ಭರವಸೆಯನ್ನು ಕೊಡ್ತೇವೆ. ಅದಕ್ಕೆ ಎಲ್ಲರನ್ನೂ ಕರೆ ಕೊಟ್ಟು ಈ ಹಾಲು ಚರ್ಚು ಮಸೀದಿ ಅವೆಲ್ಲರೂ ಮಠಾಧೀಶರು ಚರ್ಚು ಮಸೀದಿ ಎಲ್ಲರೂ ಬೆಂಬಲ ತಗೊಂಡು ಈ ಹೋರಾಟ ಬಹುಶಃ ಈ ದೇಶದಲ್ಲೇ ಒಂದು ಅತ್ಯಂತ ಪ್ರಮುಖವಾದ ಹೋರಾಟ ಆಗಬೇಕು ಅನ್ನೋದು ನಮ್ಮದಿದೆ. ಇದೇ ಹೋರಾಟ ಕಲ್ಗೋಡ್ ರತ್ನಾಕರ್ ಅವತ್ತು ಮಾಡಿದ್ರಿ, ಇವತ್ತು ಶಾಸಕರು ಸರ್ ಈ ಹೋರಾಟ ಅವತ್ತಾಗಿತ್ತು. ಯಾಕಂದ್ರೆ ನೀವು ಹೇಳಿದ್ರಿ ಹೊಸನಗರ ಬಂದರೆಲ್ಲ ಹೊರಗಡೆ, ನಾನು ಬೇರೆ ಅಂತ ಹೇಳಕ್ತಾ ಇರಲಿಲ್ಲ. ಹೊಸನಗರ ಯೂನಿಟ್ ಆಗಿ MLA ಆಗಬೇಕು. ಏನ್ ಕಂಡಿರೆ ತಮ್ಮೆಲ್ಲರಿಗೂ ವಿಶೇಷವಾಗಿ ಬಂದಿರ್ತಕ್ಕಂಥ ಎಲ್ಲ ಮುಖಂಡರಿಗೆ ಈ ಸಲ ಕ್ಷೇತ್ರ ಆಗಿ ನಗರ ಹೋಬಳಿ ಸೇರ್ಲಿಲ್ಲ ಅಂದ್ರೆ ಅಲ್ಲಿ ಅರೋಡಿ ಹತ್ರ ಒಂದು ಬೇಲಿ ಹಾಕ್ತಾರೆ. ಇದಕ್ಕೆ ಹೊಸನಗರ ತಾಲೂಕು ಜನರ ಪರವಾಗಿ ನಾವು ಸಹಕಾರ ನೀಡುತ್ತೇವೆ ಎಂಬ ಘೋಷಣೆಯನ್ನು ಈ ಸಂದರ್ಭದಲ್ಲಿ ಮಾಡ್ತಾ ಇದ್ದೇವೆ. ಹಾಗೆಯೇ